ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಶ್ರೀರಾಮನವಮಿ ಹತ್ತಿರ ಬರ್ತಾ ಇದೆ. ರಾಮದೇವರಿಗೆ ತುಂಬ ಪ್ರೀತಿಕರವಾದಂಥ ರಾಮದೇವರ ಪ್ರಸಾದ ಉಂಡೆ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ರಾಮದೇವರಿಗೆ ಉಂಡೆಗಳನ್ನು ಮಾಡಿ 5 ಉಂಡೆಗಳನ್ನು ನೈವೇದ್ಯಕ್ಕೆ ಇಡಬೇಕು. ಹೇಗೆ ಮಾಡೋದು ಸುಲಭವಾಗಿ ರುಚಿಯಾಗಿ ತೋರಿಸ್ತೀನಿ ಬನ್ನಿ. ಒಂದು ದಪ್ಪ ತಳದ ಪಾತ್ರೆಯನ್ನು ಬಾಣಲಿಯನ್ನು ಇಟ್ಕೋಬೇಕು. ಇದಕ್ಕೆ ಒಂದಷ್ಟು ತುಪ್ಪವನ್ನು ಹಾಕಬೇಕು. ಒಂದು ಬಟ್ಲು ನೀವು ಗೋಧಿ ಹಿಟ್ಟನ್ನು ತೊಗೊಂಡ್ರೆ ಸುಮಾರು ಅರ್ಧದಷ್ಟು ತುಪ್ಪವನ್ನು ಹಾಕಬೇಕು. ತುಪ್ಪ ಹಾಕಿ ತುಪ್ಪದಲ್ಲಿನೇ ಚೆನ್ನಾಗಿ ಗೋಧಿ ಹಿಟ್ಟನ್ನು ಹುರಿಬೇಕು. ಆವಾಗ ಘಮ್ಮಂತ ಪರಿಮಳ ಬರುತ್ತೆ. ಆ ಗೋಧಿ ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಉಂಡೆಗಳು ಅಂದರೆ ಪ್ರಸಾದ ತುಂಬ ರುಚಿ ಇರುತ್ತೆ. ಈ ರೀತಿ ಮಾಡಿ ನೋಡ್ರಿ ನಾನಿಲ್ಲಿ ತುಪ್ಪ ಕರಗಿಸ್ಕೊಂಡಿದ್ದೀನಿ. ಅರ್ಧದಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡ ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಹೀಗೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಹೋಗಬೇಕು. ನಿಮಗೇನಾದರೂ ತುಪ್ಪ ಕಡಿಮೆ ಅನ್ನಿಸ್ತು ಅಂತಂದರೆ ಮೇಲೆ ಮತ್ತೆ ಹಾಕ್ತಾ ಹೋಗ್ಬೋದು. ಈ ರೀತಿಯಾಗಿ ಫಸ್ಟು ನೋಡ್ಕೊಳ್ರಿ. ಪೂರ್ತಿ ಅರ್ಧ ತುಪ್ಪನೂ ಹಾಕಲಿಕ್ಕೆ ಹೋಗಬೇಡ್ರಿ. ಅರ್ಧ ಬೌಲಷ್ಟು ಸ್ವಲ್ಪ ಒಂಚೂರು ಉಳಿಸ್ಕೊಂಡಿರಿ ಆ ಬಟ್ಲದಲ್ಲಿ. ತುಪ್ಪ ಕಡಿಮೆ ಅನ್ನಿಸ್ತಾ ಇದೆ, ತುಂಬ ಡ್ರೈ ಅನ್ನಿಸ್ತಾ ಇದೆ ಅಂತಂದರೆ ಅದಿಷ್ಟು ತುಪ್ಪನೂ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ತುಪ್ಪದಲ್ಲಿನೇ ಗೋಧಿ ಹಿಟ್ಟನ್ನು ಹುರಿಬೇಕು. ಆಗಲೇ ಅದು ಸ್ವಲ್ಪ ಬಣ್ಣನೂ ಚೇಂಜ್ ಆಗುತ್ತೆ ಗೋಧಿ ಹಿಟ್ಟಿಂದು, ಮತ್ತು ಘಮ್ಮಂತ ಪರಿಮಳ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ತನಕನೂ ನೀವು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಈ ರೀತಿಯಾಗಿ ರಾಮದೇವರ ಪ್ರೀತಿಕರವಾದಂಥ ಪ್ರಸಾದ ಇದು. ಇದನ್ನು ಮಾಡಿ ನೀವು ಶ್ರೀರಾಮನವಮಿ ದಿವಸ ರಾಮದೇವರಿಗೆ ನೈವೇದ್ಯವನ್ನು ಮಾಡಿರಿ. ತುಂಬ ಶ್ರೇಷ್ಠ. ಮತ್ತು ಈ ಒಂದು ಉಂಡೆಗಳನ್ನು 5 ಉಂಡೆಗಳನ್ನು ರಾಮದೇವರಿಗೆ ನೈವೇದ್ಯಕ್ಕೆ ಇಡಬೇಕು. ಹಾಗಾಗಿ ನೀವು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡ್ರೆ ಸರಿ ಹೋಗುತ್ತೆ. ನೀವು ಚಿಕ್ಕ ದಾರ ಮಾಡಿರಿ, ದೊಡ್ಡ ದಾರ ಮಾಡಿರಿ, ಒಟ್ಟಿನಲ್ಲಿ ಒಂದಷ್ಟು ಉಂಡೆಗಳಾಗುತ್ತೆ. ಮತ್ತು ಮನೆಯಲ್ಲೂ ಸಹ ತಿನ್ನಲಿಕ್ಕೆ ಇರುತ್ತೆ. ನೋಡಿರಿ, ನಾನಿಲ್ಲಿ ನಿಧಾನಕ್ಕೆ ಸಣ್ಣ ಉರಿಯಲ್ಲಿನೇ ಹುರ್ಕೊತಾ ಇದ್ದೀನಿ. ಈ ರೀತಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಇದ್ರ ಜೊತೆಗೇ ಪಾನಕ, ನಿಂಬೆಹಣ್ಣಿನ ಪಾನಕ ಆಗಿರಲಿ ಅಥವಾ ಬೇಲ್ದಣ್ಣಿನ ಪಾನಕ ಯಾವುದಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಪಾನಕವನ್ನು ಮಾಡಬೇಕು ಮತ್ತು ಮಜ್ಜಿಗೆಯನ್ನು ಮಾಡಬೇಕು. ಹಾಗೆಯೇ ಹೆಸರುಬೇಳೆಯನ್ನು ನೆನೆ ಹಾಕಿ ಕೋಸಂಬರಿಯನ್ನು ಮಾಡಬೇಕು. ಈ ರೀತಿಯಾಗಿ ಕೋಸಂಬರಿ, ಪಾನಕ, ಮಜ್ಜಿಗೆ ಮತ್ತು ಇದು ರಾಮದೇವರ ಪ್ರಸಾದ 5 ಉಂಡೆಗಳನ್ನು ಮಾಡಿ ರಾಮದೇವರಿಗೆ ನೈವೇದ್ಯವನ್ನು ಮಾಡಿ ಸ್ನೇಹಿತರೆ. ನೋಡಿರಿ, ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ಹಬ್ಬದ ದಿನ ರಾಮನವಮಿ ದಿವಸ ಬೆಳಗ್ಗೆನೇ ಈ ಒಂದು ಪ್ರಸಾದವನ್ನು ತಯಾರು ಮಾಡ್ಕೋಬೇಕು. ಸ್ನಾನ ಮಾಡಿದ ಮೇಲೆ ಶುದ್ಧತೆಯಿಂದ ಈ ಒಂದು ಪ್ರಸಾದವನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ. ಈಗ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿದಿದ್ದೀನಿ ನಾನು. ಇದಕ್ಕೆ ತುರಿದಿರುವಂಥ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. 1 ಬಟ್ಲು ಗೋಧಿ ಹಿಟ್ಟಿಗೆ 1 ಬಟ್ಲಷ್ಟು ಬೆಲ್ಲವನ್ನು ಹಾಕಬೇಕು. ಕುಟ್ಟಿ ಸಹ ಹಾಕ್ಬೋದು. ಇದು ಒಂದು ಸಣ್ಣ ಸಣ್ಣ ಕರಣೆಗಳು ಹಾಗೆ ಉಳ್ಕೊಂಬಿಡುತ್ತೆ. ಅದು ಹಿಟ್ಟಿನ ಜೊತೆಗೆ ಅಷ್ಟು ನೀಟಾಗಿ ಬೆರೆಯೋದಿಲ್ಲ. ಅದಕ್ಕೋಸ್ಕರ ಬೆಲ್ಲವನ್ನು ತುರ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಹೊಂದ್ಕೊಳ್ಳುತ್ತೆ. ಗೋಧಿ ಹಿಟ್ಟಿನ ಜೊತೆಗೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೋಡಿರಿ ಉಂಡೆಗಳನ್ನು ಕಟ್ಕೊಳ್ಳೋದು ಅಷ್ಟೇ. ತುಂಬ ಸುಲಭ. ಉಂಡೆ ಕಟ್ಟಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ರಿ, ನೀಟಾಗಿ ಉಂಡೆಯನ್ನು ಕಟ್ಬೋದು. ಹಾಲೆಲ್ಲ ಚುಮುಕ್ಸ್ಬೇಡ್ರಿ. ಹಾಲು ಹಾಕಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಉಂಡೆಗಳು ಒಂಥರ ವಾಸನೆ ಆಗಿಬಿಡುತ್ತೆ ಮತ್ತು ಅಷ್ಟು ರುಚಿ ಇರೋದಿಲ್ಲ. ತುಪ್ಪದಲ್ಲಿನೇ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಇದು ಪಾಕ ಮಾಡಬೇಕು ಅಂತ ಏನಿಲ್ಲ. ಬೆಲ್ಲ ಹಾಗೆ ನೀವು ಇದಕ್ಕೆ ಗೋಧಿ ಹಿಟ್ಟಿಗೆ ಕಲಿಸ್ಬಿಟ್ಟು ಚೆನ್ನಾಗಿ ಕೈಯಿಂದ ಕಲಿಸ್ಬೇಕು. ಗೋಧಿ ಹಿಟ್ಟು ಸಹ ಸ್ವಲ್ಪ ಬಿಸಿ ಇರುತ್ತಲ್ವ, ಬೆಲ್ಲನೂ ಸಹ ಸ್ವಲ್ಪ ಕರಗ್ದಂಗೆ ಆಗುತ್ತೆ ಮತ್ತು ತುಪ್ಪ ಜಿಡ್ಡು ಬಿಟ್ಕೊಳ್ಳುತ್ತೆ. ಆವಾಗ ನಿಮಗೆ ಈಸಿಯಾಗಿ ಉಂಡೆಗಳನ್ನು ಕಟ್ಟಲಿಕ್ಕೆ ಬರುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬಂತು ಅಂತ. ಇದೇ ರೀತಿಯಾಗಿ ನೀವು ಸಹ ಶ್ರೀರಾಮನವಮಿಗೆ ರಾಮದೇವರ ಪ್ರಸಾದ ತುಂಬ ಶ್ರೇಷ್ಠವಾದಂಥ ಪ್ರಸಾದ. ಇದನ್ನು ಈ ರೀತಿಯಾಗಿ ಮಾಡಿಕೊಳ್ಳ್ರಿ. ಸುಲಭವಾಗಿ ರಾಮದೇವರಿಗೆ ನೈವೇದ್ಯವನ್ನು ಮಾಡಿರಿ. ರಾಮದೇವರ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಜೈ ಶ್ರೀರಾಮ್.